ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ. ನಾನು ನಿಮ್ಮ ಡಾರ್ಲಿಂಗ್ ಧನು. ಎಪಿಸೋಡ್ ನೋಡಿರ್ತೀರ. ಎಪಿಸೋಡ್ ನೋಡಿದ್ಮೇಲೆ ನಿಮ್ಗೆ ಹೇಗೆ ಅನಿಸ್ತೋ ನಿಮ್ಮ ಮನಸ್ಸಿನ ಮಾತು ಏನಂತ ಕಮೆಂಟ್ ಮಾಡಿ. ಮುಖ್ಯವಾಗಿ BB ಕಾಲೇಜ್ ಅಂತ ಈ ವಾರ ಇದ್ದಿದ್ದು, ಈ ವಾರ ಫುಲ್ ಟಾಸ್ಕ್ ಅದೇ ಇದ್ದಿದ್ದು. ಈ BB ಕಾಲೇಜಲ್ಲಿ ಲವರ್ಸ್ ಯಾವ ರೀತಿ ಇರ್ತಾರೋ, ಫ್ರೆಂಡ್ಸ್ ಯಾವ ರೀತಿ ಇರ್ತಾರೋ, ಲೆಕ್ಚರರ್ಸ್ ಯಾವ ರೀತಿ ಇರ್ತಾರೋ, ಪ್ರಿನ್ಸಿಪಲ್ ಯಾವ ರೀತಿ ಇರ್ತಾರೋ, ಅದೇ ರೀತಿಯಾಗಿ ಸ್ಯಾಡಿಸ್ಟ್ ಸ್ಟೂಡೆಂಟ್ ಅಂತ ಇರ್ತಾರೆ. ಸ್ಯಾಡಿಸ್ಟ್ ಸ್ಟೂಡೆಂಟ್ಗಳು. ಮತ್ತೆ ಈ ಬಿಗ್ ಬಾಸ್ ಕಾಲೇಜಲ್ಲಿ ಇವತ್ತಿನ ಎಪಿಸೋಡ್ ನೋಡಿದಾಗ ಸ್ಯಾಡಿಸ್ಟ್ ಸ್ಟೂಡೆಂಟ್ಗಳು ಆಗಿದ್ದು ಯಾರು ಅಂತೆಲ್ಲ ಮಾತಾಡೋಣ. ಕಂಪ್ಲೀಟ್ ಆಗಿ ಒಬ್ಬರನ್ನ ಮನಸ್ಸು ನೋಯಿಸ್ತಾ ಇದಾರೆ, ಒಬ್ಬರು ನೋಯ್ತಾ ಇದಾರೆ, ಅಳ್ತಾ ಇದಾರೆ, ಫೀಲ್ ಆಗ್ತಾ ಇದಾರೆ ಅಂದ್ರೆ ಆಗ್ಲೇಬೇಕು, ಅದೇ ರೀತಿ ಆಗ್ಬೇಕು ಅಂದಾಗ ಏನಾಗುತ್ತಂದ್ರೆ ಕ್ಲಿಯರ್ ಕಟ್ ಆಗಿ ಹೇಳ್ಬೋದು ಸ್ಯಾಡಿಸ್ಟ್ ಸ್ಟೂಡೆಂಟ್ಗಳು ಇವರು, ಸ್ಯಾಡಿಸ್ಟ್ ವಿದ್ಯಾರ್ಥಿಗಳು ಇವರು ಅಂತ. ಅದು ಯಾರಂದ್ರೆ ಯಾರು ಅಲ್ಲ, ರಾಶಿಕಾ, ಸೂರಜ್, ನಮ್ಮ ರಿಷಗೌಡ ಅಂತ ಕ್ಲಿಯರ್ ಆಗಿ ಹೇಳ್ಬೋದು. ಇವ್ರನ್ನ ಯಾಕೆ ನಾನು ಸ್ಯಾಡಿಸ್ಟ್ ಅಂತ ಕರಿತೀನಿ ಅಂತ ಎಪಿಸೋಡ್ ರಿವ್ಯೂ ಅಲ್ಲಿ ಹೇಳ್ಕೊಂತ ಬರ್ತೀನಿ. ದಯವಿಟ್ಟು ವಿಡಿಯೋ ಕೊನೆವರೆಗೂ ನೋಡಿ. ಅದೇ ರೀತಿಯಾಗಿ ನಮ್ಮ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ತಗೊಂಡಾಗ ಆಲ್ಮೋಸ್ಟ್ ಅಲ್ಲಿ ಎಲ್ಲರೂ ಗಡ್ಜ್ ಅಂತ ಹೇಳ್ಬೋದು. ತುಂಬಾ 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 ಕ್ಯೂಟ್ ಆಗಿ, ತುಂಬಾ ಚೆನ್ನಾಗಿ ಒಳ್ಳೆ ಅಟ್ಮಾಸ್ಫಿಯರ್ ಕ್ರಿಯೇಟ್ ಮಾಡಿದ್ರು. ಬಟ್ ಒಂದು ವಿಷಯ ಬೇಜಾರಾಯ್ತು, ಕಾವ್ಯಗೆ ಇಷ್ಟ ಇಲ್ಲ ಅಂದ್ರೆ ಕ್ಲಿಯರ್ ಕಟ್ ಆಗಿ ಗಿಲ್ಲಿ ನನ್ನ ಹತ್ರ ಆ ರೀತಿ ಮಾಡಬೇಡ, ಆ ರೀತಿ ಇರಬೇಡ ಅಂತ ಕ್ಲಿಯರ್ ಕಟ್ ಈಗ ಹೇಳ್ಬೇಕು. ಮೊನ್ನೆ ಒಂದ್ಸಲ ರಾಖಿ ಕಟ್ಟೋದು, ಈಗ ಸ್ಟೇಜ್ ಮೇಲೆ ಡ್ಯಾನ್ಸ್ ಮಾಡ್ಬೇಕಾದ್ರೆ ರಾಖಿ ಕಟ್ಟೋದು, ದಿಸ್ ಇಸ್ ನಾನ್ ಸೆನ್ಸ್ ಅನ್ಸುತ್ತೆ. ಕಾರಣ ಏನಂದ್ರೆ ನೀವು ಲವರ್ಸ್ ಅಲ್ಲ, ಒಟ್ಟು ಬೆಸ್ಟ್ ಫ್ರೆಂಡ್ಸ್ ಇದ್ರಲ್ಲ, ಫ್ರೆಂಡ್ಸ್ ತಾನೇ ಇರಿ. ಪದೇ ಪದೇ ರಾಖಿ ಕಟ್ಟೋದು, ಪದೇ ಪದೇ ಇದ್ ಮಾಡೋದು, ಇದೇನಾಗುತ್ತಂದ್ರೆ ಹೊರಗಡೆ ನೋಡೋ ನಿಮ್ಗೆ ಪೇರ್ಗೆ ತುಂಬಾ ಜನ ಫ್ಯಾನ್ಸ್ ಇದ್ದಾರೆ. ಆ ಟೈಮಲ್ಲಿ ಈ ರೀತಿ ಮಾಡ್ತಾ ಇದ್ರೆ ನೀವು ಏನಾಗುತ್ತದೆ, ಕಂಪ್ಲೀಟ್ ಆಗಿ ಒಂಥರ ನೆಗೆಟಿವ್ ಶೇಡ್ ಹೋಗ್ತಾ ಇರುತ್ತೆ. ಇದನ್ನ ಪದೇ ಪದೇ ಮಾಡಬಾರ್ದು. ಒಂದ್ಸಲ 2 ಸಲ ಚೆನ್ನಾಗಿರುತ್ತೆ, ಪದೇ ಪದೇ ಇದೇ ಮಾಡ್ತಾ ಇದ್ರೆ ತುಂಬಾ ತಪ್ಪಾಗುತ್ತೆ. ಬೋರ್ಡ್ ಮೇಲೆ ಅಣ್ಣ ತಂಗಿ ಅಂತ ಬರೋದು, ರಾಖಿ ಕಟ್ಟೋದು, ಅಣ್ಣ ಅಂತ ಕರೆಯೋದು. ಯಾಕಂದ್ರೆ ಒಬ್ಬ ವ್ಯಕ್ತಿಗೆ 1 ಸಲ 2 ಸಲ 3 ಸಲ 4 ಸಲ ಪದೇ ಪದೇ ಇದೇ ರೀತಿ ಮಾಡ್ತಾ ಇದ್ರೆ ಕಂಪ್ಲೀಟ್ ಆಗಿ ಒಬ್ರಿಗೆ ಮನಸ್ಸು ನೋಯಿಸೋದು ಅನ್ಸರ್. ಇದನ್ನೇ ತುಂಬಾ ಆಲ್ರೆಡಿ ನೆಗೆಟಿವ್ ಸಿಗ್ತಾ ಇದೆ, ಅದು ಬೇಡ ಅಂತ ಅನಿಸ್ತಾ ಇದೆ. ಹೇಳ್ತೀರಾ ಕ್ಲಿಯರ್ ಕಟ್ ಆಗಿ ಹೇಳ್ಬಿಡಿ, ಗಿಲಿ ಆ ತರ ಮಾಡ್ಬೇಡ, ನಿನ್ ಅಣ್ಣನೇ ನಾನು ಅಣ್ಣನ ತರನೇ ಬಯಸ್ತೀನಿ ಅಂತ ಹೇಳ್ಬಿಡು. ಒಬ್ಬರು ಬೇರೆ ನೋಡಿದ್ರೆ ಮತ್ತೆ ಅವ್ರನ್ನ ಸಹಿಸಲ್ಲ. ಈಗ ರಿಷಾ ಜೊತೆ ಗಿಲ್ಲಿ ತುಂಬಾ ಕ್ಲೋಸ್ ಆಗಿದೆ, ಅವ್ರನ್ನ ಸಹಿಸಲ್ಲ ನೀವು. ಅದೇ ರೀತಿಯಾಗಿ ಗಿಲ್ಲಿನ ಮತ್ತೆ ಪದೇ ಕರಿತಾ ಇದ್ರ, ಮಾತಾಡ್ತಾ ಇದ್ರ, ಎಲ್ಲಾನು ಚೆನ್ನಾಗಿದೆ. ಇದು ಬ್ಯಾಡ್ ಅಂತ ಅನಿಸ್ತು ರಾಖಿ ಕಟ್ಟೋ ವಿಷಯ. ಇನ್ನು ಅದಾದ್ಮೇಲೆ ಟಾಸ್ಕ್ ಅಂತ ಬಂದಾಗ ತುಂಬಾ ಚೆನ್ನಾಗಿ ಕಂಪ್ಲೀಟ್ ಆಗಿ ಮಾತಾಡೋಣ ಆಮೇಲೆ ಎಪಿಸೋಡ್ ಬಗ್ಗೆ. ಅದಾದ್ಮೇಲೆ ಟಾಸ್ಕ್ ಅಂತ ಬಂದಾಗ ತುಂಬಾ ಅದ್ಭುತವಾಗಿ ಮಾಡಿದ್ರು ಟಾಸ್ಕ್ ಅಲ್ಲಿ. ನಮ್ಮ ಯಾರು ಧ್ರುವಂತ್ ಆಗಿರ್ಬೋದು, ನಮ್ಮ ಸೂರಜ್ ಆಗಿರ್ಬೋದು, ರಕ್ಷಿತ್ ಆಗಿರ್ಬೋದು, ಅದೇ ರೀತಿಯಾಗಿ ಮಾಳು ಆಗಿರ್ಬೋದು, ಕಂಪ್ಲೀಟ್ ಆಗಿ ತುಂಬಾ ಚೆನ್ನಾಗಿ ಮಾಡಿದ್ರು. ಬಟ್ ಸೂರಜ್ ಅವರಿಗೆ ಈ ಸ್ಟ್ರಾಟಜಿಮ್ ಎದಕ್ಕೆ ಅಂತ ನಂಗೆ ಗೊತ್ತಾಗ್ಲಿಲ್ಲ. ಔಟಿಮ್ ವ್ಯಕ್ತಿನ ಗೆಲ್ಸೋ ಮಹಾರಾಜ ಅಂದ್ರೆ ಅಲ್ಲಿ ಯಾವ ಕಾರಣಕ್ಕೆ ಆ ರೀತಿ ಮಾಡಿದ್ರು, ಯಾವ ವಿಷಯಕ್ಕೆ ಅವ್ರ ಮೇಲೆ ಅಷ್ಟೊಂದು ಶತ್ರುತ್ವವನ್ನು ವಹಿಸ್ಕೊಂಡು ಹಂಗಂತೂ ಗೊತ್ತಿಲ್ಲ. ಇನ್ನೊಂದು ಮುಖ್ಯವಾಗಿ ಇಲ್ಲಿ ಮಾತಾಡ್ಲೇಬೇಕು, ನಮ್ಮ ಧ್ರುವಂತ್ ಅವರು ಒಂದು ತಪ್ಪು ನಿರ್ಧಾರ ಅಂತ ಅನ್ಸುತ್ತೆ. ಯಾಕಂದ್ರೆ ಅವ್ರ ಕಂಟೆಸ್ಟೆಂಟ್ ಫೋಟೋ ಸಿಕ್ಕಾಗ ಅವ್ರು ಯಾರಿಗೂ ತೋರ್ಸಾನೆ ಶರ್ಟ್ ಎಲ್ಲನೋ ಇಲ್ಲ ಬಚ್ಚಿಟ್ಕೊಂಡು ಇಟ್ಕೊಂಡ್ರೆ ಅಲ್ಲಿಗೆ ಕ್ಲಿಯರ್ ಆಗ್ಬಿಡೋದು. ಇಲ್ಲಾಂದ್ರೆ ಅದನ್ನ ಅಲ್ಲೇ ಬಿಟ್ಟು ಇನ್ನೂ ಸ್ವಲ್ಪ ಒಳಗಡೆ ದಬ್ಬಿ ಅದನ್ನ ಯಾರು ಸಿಗದಂಗೆ ಮಾಡಿದ್ರು ಇನ್ನೂ ಚೆನ್ನಾಗಿರೋದು. ಅದನ್ನ ಬಿಟ್ಬಿಟ್ಟು ಅದನ್ನ ತಗೊಂಡು ಬಂದು ಎಳಗ ತೋರಿಸಿ ಅಲ್ಲೆಲ್ಲ ಇದು ಮಾಡಿ ಅದು ಮಾಡಿ ತುಂಬಾ ಡಂಬ್ ಅದೇನಂತಾರೆ, ಒಂದು ತಪ್ಪು ನಿರ್ಧಾರ ಅಂತ ಕ್ಲಿಯರ್ ಕಟ್ ಆಗಿ ಹೇಳ್ಬೋದು. ತುಂಬಾ ಇದು ಡಂಬ್ ಅಂತ ನೋಡ, ಆ ರೀತಿಯಾಗಿ ಅವರು ನಿರ್ಧಾರ ಆಗಿತ್ತು. ಇನ್ನು ಎಪಿಸೋಡ್ ಅಲ್ಲಿ ತಗೊಂಡಾಗ ನಮ್ಮ ರಿಷಾ ಆಗಿರ್ಬೋದು, ನಮ್ಮ ಯಾರು ಜಾಹ್ನವಿ ಬಗ್ಗೆ ಸಣ್ಣ ಆರ್ಗ್ಯುಮೆಂಟ್ ಆಗುತ್ತೆ. ಇಲ್ಲಿ ಪ್ರತಿ ವಿಷಯದಲ್ಲೂ ರಿಷಾ ಅವರು ತಪ್ಪು ಹುಡುಕ್ತಾರೆ, ಇವ್ನ ಇದು ಮಾಡ್ಬೇಕು, ಅವ್ನ ಅದು ಮಾಡ್ಬೇಕು. ಯಾವ ರೀತಿ ಅಂದ್ರೆ ಇಲ್ಲಿ ಮುಂದೆ ಬಂದ್ಬಿಟ್ಟು ನೀನ್ ಚೆನ್ನಾಗಿದ್ಯಾ, ನೀನ್ ಸೂಪರು, ನೀನ್ ಗುಡ್ಡು, ನೀನ್ ವೆರಿ ಗುಡ್ ಅಂತ ಹೇಳಿ ಹಿಂದೆ ಹೋಗಿ ಅವನನ್ನು ವೇಸ್ಟ್ ನನ್ ಮಗ, ಬೇವರ್ಸ್ ನನ್ ಮಗ ಅನ್ನೋದೇ ಇರ್ತಿ ನೋಡಿ. ಆ ರೀತಿಯಾಗಿ ಮಾತಾಡ್ತಾ ಇರ್ತಾರೆ. ಯಾಕಂದ್ರೆ ಮುಂದೆ ಬಂದ್ಬಿಟ್ಟು ಗುಡ್ ಅಂತ ಹೇಳ್ತಾರೆ, ಹಿಂದೆ ಬಂದ್ಬಿಟ್ಟು ಗಡ್ಡ ಅಂತ ಹೇಳ್ತಾರೆ. ಆ ರೀತಿ ಆಗ್ಬಾರ್ದು, ಆ ರೀತಿ ಆಟ ಆಡ್ತಾರೆ. ಕಂಪ್ಲೀಟ್ಲಿ ಫೇಕ್ ಅಂತ ಹೇಳ್ಬೋದು. ಆ ಲಿಸ್ಟ್ಗೆ ಈಗ ನಮ್ಮ ಸೂರಜ್ ಕೂಡ ಸೇರ್ಕೊಂಡಿದ್ದಾರೆ. ಕ್ಲಿಯರ್ ಕಟ್ ಆಗಿ ಗೊತ್ತಾಗುತ್ತೆ. ಮುಂದೆ ಬಂದಾಗ ಏನು ಮಾತಾಡಲ್ಲ, ಹಿಂದೆ ಬಂದ್ಮೇಲೆ ಹೋಗಿ ಇನ್ನೇನೇನೇನೋ ಮಾತಾಡ್ತಾ ಇರ್ತಾರೆ. ಆ ರೀತಿ ಆಗ್ತಾ ಇತ್ತು. ಇನ್ನು ಕ್ಲಿಯರ್ ಕಟ್ ಆಗಿ ಇವೆಲ್ಲಾ ವಿಷಯಗಳ ಬಗ್ಗೆ ಸಂಪೂರ್ಣವಾಗಿ ಚರ್ಚೆ ಮಾಡೋಣ. ಯಾವ ರೀತಿ ಇತ್ತು, ಯಾವ ರೀತಿ ಆಡಿದ್ರು, ಯಾರೆಲ್ಲ ವೋಟ್ ಮಾಡಿದ್ರು. ಈ ಬಿಗ್ ಬಾಸ್ ಅನ್ನೋರು ಟಾಸ್ಕ್ ನ ಕಂಪ್ಲೀಟ್ ಆಗಿ ನೀಟಾಗಿ ಕ್ಯಾಪ್ಟನ್ ಟಾಸ್ಕ್ ಅಂತ ಬಂದಾಗ ಇಬ್ಬರಿಗೆ ಫಿಸಿಕಲ್ ಟಾಸ್ಕ್ ಕೊಡ್ದಾನೆ ನೀಟಾಗಿ ವಿನ್ ಮಾಡಿಸ್ಬಿಡೋಣ ಅಂತ ನಮ್ಮ ಧನುಷ್ ಗೌಡ ಅವ್ರನ್ನ ಕ್ಯಾಪ್ಟನ್ ಆಗಿ ವಿನ್ ಮಾಡಿಸ್ತಾರೆ. ಹಂಗಂತ ಡಿಸರ್ವ್ ಇಲ್ಲ ಅಂದ್ರೆ ಕಂಪ್ಲೀಟ್ಲಿ ಡಿಸರ್ವ್. ಒಳ್ಳೆ ವ್ಯಕ್ತಿ ಕೂಡ ಹೌದು, ಒಳ್ಳೆ ಮನಸ್ಸಿನ ವ್ಯಕ್ತಿ. ಯಾಕೆ ಅಂದ್ರೆ ಒಬ್ಬರಿಗೆ ಕೆಟ್ಟದ್ ಬಯಸಲ್ಲ, ಕೆಟ್ಟದ್ ಮಾತಾಡಲ್ಲ, ಕೆಟ್ಟ ರೀತಿ ಆಲೋಚನೆ ಮಾಡಲ್ಲ ಅಂತ ವ್ಯಕ್ತಿ ನಮ್ಮ ಧನುಷ್ ಗೌಡ. ಯಾಕಂದ್ರೆ ನಾನು ಕೂಡ ಧನುನೇ, ಅದಕ್ಕೋಸ್ಕರ ಧನು ಅಂತ ಹೆಸರಿಟ್ಕೊಂಡ್ರೆ ಎಲ್ಲರೂ ಒಳ್ಳೆಯರಂತ ಹೇಳ್ಬೋದು.
ಸುಮ್ಮನೆ ಜೋಕ್ ಮಾಡಿದಷ್ಟೇ, ನನ್ನ ಹೆಸರು ಧನುಷ್ ಅಂತ. ಆದ ಕಾರಣ ಇಲ್ಲೇನಾಗುತ್ತಂದ್ರೆ ಅವ್ರು ಕಂಪ್ಲೀಟ್ ಆಗಿ ಒಳ್ಳೆ ವ್ಯಕ್ತಿನ ಟಾಸ್ಕ್ ಮಾಡ್ತಾರೆ. ಇದು ತುಂಬಾ ಒನ್ ಸೈಡ್ ಆಗಿತ್ತು. ಅಂದ್ರೆ ಈಗ ಟಾಸ್ಕ್ ಅಂತ ತಗೊಂಡಾಗ ಕ್ಯಾಪ್ಟನ್ ಟಾಸ್ಕ್ ಅಂದ್ರೆ ಯಾವ ರೀತಿ ಇರುತ್ತೆ, ಯಾವ ರೀತಿ ಎಲ್ಲ ಮಾತು ಟಾಸ್ಕ್ ಇರುತ್ತೆ, ಫಿಸಿಕಲ್ ಟಾಸ್ಕ್ ಇರುತ್ತೆ, ಇಲ್ಲ ಥಿಂಕಿಂಗ್ ಟಾಸ್ಕ್ ಇರುತ್ತೆ ಅಂತ ನಾವು ಆಲೋಚನೆ ಮಾಡಿದಾಗ ಅದೇನು ಇಲ್ದೇನೆ ಈಸ್ ಕಂಪ್ಲೀಟ್ಲಿ ಒನ್ ಸೈಡ್. ಅಲ್ಲಿ 13 ಜನ ಒಬ್ರಿಗೆ ಓಟ್ ಹಾಕ್ತಾರೆ, ಇಬ್ರು ಮಾತ್ರ ಬೇರೆ ಅವರಿಗೆ ಓಟ್ ಹಾಕ್ತಾರೆ. ಅಂದ್ರೆ ಒಂದು ಸಲ ಥಿಂಕ್ ಮಾಡಿ ಯಾವ ರೀತಿ ಇತ್ತು ಅಲ್ಲಿ ಅಷ್ಟು ಕ್ಲೋಸ್ ಆಗಿ ಅಂತ. ಒಳ್ಳೆ ನಿರ್ಧಾರ ತಗೊಂಡಿಲ್ಲ ಅಂತಲ್ಲ, ಬಟ್ ಗಿಲ್ಲಿ ಮಾತ್ರ ಪ್ರತಿ ಸಲ ಅವ್ರು ಮಾಡಿದ್ ನಾನೇ ಯಾಕೆ ಮಾಡ್ಲಿ, ನಾನೇ ಸಪ್ರೇಟ್, ನಾನು ರೂಟೇ ಬೇರು ಅನ್ನೋ ರೀತಿಯಲ್ಲಿ ಮಾತಾಡ್ತಿರ್ತಾರೆ ನಮ್ಮ ಗಿಲ್ಲಿ. ಮಲ್ಲಮ್ಮ ಮಾತ್ರ ಅವ್ರು ಮಾತ್ರ ಇಬ್ರು ಮಾತ್ರ ಅವ್ರು ಓಟ್ ಹಾಕ್ತಾರೆ. ಇನ್ನು ಎಪಿಸೋಡ್ ರಿವ್ಯೂ ಬಗ್ಗೆ ಬಂದ್ರೆ ನೋಡಿರ್ತೀರ, ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಎಲ್ಲರದು ಅದ್ಭುತವಾಗಿತ್ತು. ಮೊದಲನೇ ಸಲ ನೋಡಿದಾಗ ಫಸ್ಟ್ ಆಫ್ ಆಲ್ ನಿನ್ನೆ ನಾನು ನೋಡಿದಾಗ ನಾನು ಆಲ್ರೆಡಿ ಲೈವ್ ಬಿಟ್ಟೆಲ್ಲ ಹೇಳಿದ್ದೆ ಮಿಡ್ ನೈಟ್ ಲೈವ್ ಅಲ್ಲಿ ಇದಾಗ್ತಾ ಇತ್ತು ಅಂತ. ಅದರಲ್ಲಿ ನಾವು ಯಾರಾದ್ರೂ ಜೋಡಿಗಳಾಗಿ ಊಹಿಸಿರ್ಲಿಲ್ಲ, ಅವರೆಲ್ಲರೂ ಆಡ್ತಾರೆ. ಇವತ್ತಿನ ಎಪಿಸೋಡ್ ಸ್ಟಾರ್ಟ್ ಆದಾಗ ಮೂವರು ನಮ್ಮ ರಾಸಿಕಾ ಆಗಿರ್ಬೋದು, ಸ್ಪಂದನ ಆಗಿರ್ಬೋದು, ರಿಷಾ ಗೌಡ ಆಗಿರ್ಬೋದು, ಇವ್ರು ಬಂದು ನಾನು ಬಳ್ಳಿ ಅನ್ನೋ ಸಾಂಗ್ ಎಲ್ಲ ಡ್ಯಾನ್ಸ್ ಮಾಡ್ತಾರೆ. ತುಂಬಾ ಅದ್ಭುತವಾಗಿತ್ತು. ಒಳ್ಳೆ ಕ್ಲೋಸ್ ಅಲ್ಲಿ ಒಳ್ಳೆ ಡ್ಯಾನ್ಸ್ ಮಾಡಿದ್ರು, ತುಂಬಾ ಖುಷಿ ಕೂಡ ಆಯ್ತು. ಅದಾದ್ಮೇಲೆ ಎಲ್ಲರೂ ಊಹಿಸಿರೋದಾಗಿ ನಮ್ಮ ಗಿಲ್ಲಿ ಮತ್ತು ಕಾವ್ಯರು ಡ್ಯಾನ್ಸ್ ಆಡ್ಬೇಕಂತ ಕಾಯ್ತಾ ಇದ್ರು. ಅದನ್ನು ಕೂಡ ನೆರವೇರಿಸಿದ್ರು. ನಮ್ಮ ಕಾವ್ಯ ಸ್ವಲ್ಪ ಎಕ್ಸ್ಪ್ರೆಷನ್ನೇ ಕೊಡ್ಲಿಲ್ಲ, ಫೀಲಿಂಗೇ ಬರ್ಲಿಲ್ಲ ಅನ್ನೋ ರೀತಿಯಲ್ಲಿ ಆಕ್ಟ್ ಮಾಡ್ತಾ ಇದ್ರು. ಇದು ಯಾಕೆ ಅಂತಾನೆ ಗೊತ್ತಾಗ್ಲಿಲ್ಲ. ಕಂಪ್ಲೀಟ್ ಆಗಿ ಇಗ್ನೋರ್ ಮಾಡ್ಬಿಡಿ. ಅದಾದ್ಮೇಲೆ ಒಂದು ಕರೆಯೋದು ಮಾಡೋದು ಆದ್ಮೇಲೆ ಎಪಿಸೋಡ್ ನೋಡಿರ್ತೀರ, ನನ್ನ ಬೆಸ್ಟ್ ಫ್ರೆಂಡ್ ನೀನು, ಗಿಲ್ಲಿ ನಟ ಇಲ್ಲಿ ಬಾ ಅನ್ನೋದು ಇವೆಲ್ಲ ಬೇಕಾಗಿಲ್ಲ. ಕರೆಕ್ಟ್ ಆಗಿ ಖಡಕ್ ಆಗಿ ಮಾತಾಡ್ಬೇಕು. ಯಾಕಂದ್ರೆ ನಾಟಕೀಯವಾಗಿ ಅನ್ಸ್ಬಿಡುತ್ತೆ ಕೆಲವು ಸಲ. ತುಂಬಾ ಚೆನ್ನಾಗಿದೆ ನಿಮ್ ಪೇರು, ತುಂಬಾ ಚೆನ್ನಾಗಿ ಇರ್ತಾ ಇದೀರಾ. ಫ್ರೆಂಡ್ಸ್ ಆಗಿ ಇದ್ಬಿಡಿ. ಪೇರ್ ಬೇಡ, ಲವ್ ಬೇಡ, ಇನ್ನೇನು ಬೇಡ. ಫ್ರೆಂಡ್ಸ್ ಆಗಿದ್ರ ಅಚ್ಚುಕಟ್ಟಾಗಿ ಫ್ರೆಂಡ್ಸ್ ಆಗಿದ್ಬಿಟ್ರೆ ತುಂಬಾ ಚೆನ್ನಾಗಿರುತ್ತೆ. ಬಟ್ ಯಾಕಂದ್ರೆ ಆಲ್ರೆಡಿ ನೆಗೆಟಿವಿಟಿ ತುಂಬಾ ಸಿಗ್ತಾ ಇದೆ. ಪ್ರತಿ ಟೈಮಲ್ಲೂ ಅದನ್ನೇ ಮಾತಾಡ್ತಾ ಇದ್ರೆ, ಅದನ್ನೇ ಮಾಡ್ತಾ ಇದ್ರೆ ಯಾಕಂದ್ರೆ ಅದು ಕರೆಕ್ಟ್ ಆಗಿ ಅನ್ಸಲ್ಲ ನೋಡೋ ವೀಕ್ಷಕರಿಗೆ. ಅದೇ ರೀತಿಯಾಗಿ ನಮ್ಮ ಆಕ್ಚುಲಿ ಇಲ್ಲಿ ಎಲ್ಲರೂ ಅನ್ಕೊಂಡಿದ್ದೇನೆಂದ್ರೆ ನಮ್ಮ ರಾಶಿಕಾ ಮತ್ತು ಸೂರಜ್ ಅವರು ಡ್ಯಾನ್ಸ್ ಮಾಡಿದ್ರೆ ತುಂಬಾ ಅದ್ಭುತವಾಗಿರುತ್ತೆ, ಚೆನ್ನಾಗಿರುತ್ತೆ ಅಂತ ಎಲ್ಲ ಊಹೆ ಮಾಡ್ಕೊಂಡಿದ್ರು. ಬಟ್ ನಮ್ಮ ರಾಶಿಗೆ ಎಲ್ಲ ಸ್ವಲ್ಪ ಅನ್ಯಾಯ ಆಗಿದೆ ಅನ್ಸೈತೆ ಗುರು. ಅಲ್ಲಿರುವ ಜಡ್ಜಸ್ ಆಗಿರ್ಬೋದು, ಅಲ್ಲಿರುವ ಗೆಸ್ಟ್ ಮಾಡರ್ ಆಗಿರ್ಬೋದು, ಅವ್ರಿಬ್ರು ಪೇರೇ ಮಾಡಲ್ಲ. ಸ್ಪಂದನನ ಮತ್ತೆ ನಮ್ಮ ಸೂರಜ್ ಅನ್ನು ಕಳಿಸ್ತಾರೆ. ಅವ್ರು ಸೂಪರ್ ಆಗಿರ್ಬೋದು, ಒಳ್ಳೆ ಜೋಡಿ ಕೂಡ ಆಗ್ತಾರೆ ಒಂದೇಳೆ ಮುಂದೆ ಇದ್ರೆ. ಬಟ್ ಸೂರಜ್ ಅವ್ರ ಕ್ಯಾರೆಕ್ಟರ್ಗೆ ಸ್ಪಂದನ ಸೆಟ್ ಆಗಲ್ಲ ಅಂತ ನನಗೆ ಅನಿಸ್ತಾ ಇದೆ. ಆ ರೀತಿ ಇತ್ತು. ಅದೇ ರೀತಿಯಾಗಿ ನಮ್ಮ ಧನುಷ್ ಅವ್ರಿಗೂ ಡ್ಯಾನ್ಸ್, ಗ್ರೂಪ್ ಡ್ಯಾನ್ಸ್ ಇರುತ್ತಲ್ಲ, ನಮ್ಮ ಮಾಳು ಆಗಿರ್ಬೋದು, ನಮ್ಮ ಧನುಷ್ ಆಗಿರ್ಬೋದು, ಸುಧೀರ್ ಆಗಿರ್ಬೋದು, ಅವ್ರ ಗ್ರೂಪ್ ಡ್ಯಾನ್ಸ್ ಇರುತ್ತೆ. ಅವರು ಚೆನ್ನಾಗಿ ಆಡ್ತಾರೆ, ತುಂಬಾ ಚೆನ್ನಾಗಿ ಕೂಡ ಇರ್ತಾರೆ. ಅದಾದ್ಮೇಲೆ ಜೋಡಿ ಆಗಿ ಆಡ್ತಾರೆ. ಆಮೇಲೆ ಪ್ರಿನ್ಸಿಪಲ್ ಎಲ್ಲ ಬರ್ತಾರೆ. ನಮ್ಮ ಅಶ್ವಿನಿ ಗೌಡ ಅವ್ರದ್ದು ಹಾಕಿಲ್ಲ ಇವತ್ತು ಎಪಿಸೋಡ್ ಅಲ್ಲಿ, ಬಟ್ ಲೈವ್ ಅಲ್ಲಿ ಅಶ್ವಿನಿ ಗೌಡ, ನಮ್ಮ ರಘು ಅವ್ರು ಕೂಡ ಒಂದು ಡ್ಯಾನ್ಸ್ ಹಾಕ್ತಾರೆ. ಡ್ಯಾನ್ಸ್ ಇತ್ತು, ಒಂದು ಪರ್ಫಾರ್ಮೆನ್ಸ್ ಹಾಕಿದ್ರ ನೆನಪಿಲ್ಲ, ಹಾಕಿದ್ರು. ಅದೊಂದು ಡ್ಯಾನ್ಸ್ ಇತ್ತು. ಆ ರೀತಿಯಾಗಿ ಓವರ್ ಆಲ್ ಆಗಿ ಎಲ್ಲರೂ ಡ್ಯಾನ್ಸ್ ಮಾಡ್ತಾರೆ. ಎಲ್ಲರೂ ಚೆನ್ನಾಗಿ ಡ್ಯಾನ್ಸ್ ಮಾಡಿ ಎಂಜಾಯ್ ಮಾಡ್ತಾರೆ. ಎಂಜಾಯ್ ಮಾಡಿದ್ಮೇಲೆ ರಿಸಲ್ಟ್ ಬರುತ್ತೆ. ಬಟ್ ರಿಸಲ್ಟ್ ಅನೌನ್ಸ್ ಮಾಡೋದು ಮಾತ್ರ ನಮ್ಮ ಕ್ಯಾಪ್ಟನ್ ಆಗಿರೋ ರಘು ಅನೌನ್ಸ್ ಮಾಡ್ತಾರೆ. 378 ಒಂದು ಸ್ಕೋರ್ ಬರುತ್ತೆ, 379 ಒಂದು ಸ್ಕೋರ್ ಬರುತ್ತೆ. ಕೇವಲ 1 ಪಾಯಿಂಟ್ ಇಂದ ಮಾತ್ರ ರೆಡ್ ಟೀಮ್ ವಿನ್ ಆಗುತ್ತೆ. ಅಂದ್ರೆ ನಮ್ಮ ಕಾವ್ಯ ಇರೋ ಟೀಮ್ ವಿನ್ ಆಗುತ್ತೆ. ಆ ಟೀಮಲ್ಲಿ ಅಭಿಷೇಕ್ ಆಗಿರ್ಬೋದು, ಸೂರಜ್ ಆಗಿರ್ಬೋದು, ಚಂದ್ರ ಆಗಿರ್ಬೋದು, ಧ್ರುವಂತ್ ಆಗಿರ್ಬೋದು, ನಮ್ಮ ರಕ್ಷಿತ್ ಆಗಿರ್ಬೋದು, ಮಲ್ಲಮ್ಮ ಆಗಿರ್ಬೋದು, ಇಷ್ಟು ಜನ ಒಂದು ಟೀಮಲ್ಲಿ ಇರ್ತಾರೆ. ಆ ಟೀಮ್ ವಿನ್ ಆಗುತ್ತೆ 1 ಪಾಯಿಂಟ್ ಅಲ್ಲಿ. ಟೀಮ್ ಎಲ್ಲ ವಿನ್ ಆದ್ಮೇಲೆ ಇದು ಡಿಸರ್ವ್ ಆಗಿತ್ತ ಪಾಯಿಂಟ್. ಅಂದ್ರೆ ಆಲ್ಮೋಸ್ಟ್ ಅಲ್ಲಿ 2 ಟೀಮು ಚೆನ್ನಾಗಿ ಮಾಡಿದೆ. ಬಟ್ ಇಲ್ಲಿ ಚಂದ್ರಪಾಪ ಮಾಡಿ ಡ್ಯಾನ್ಸ್ ತುಂಬಾ ಚೆನ್ನಾಗಿತ್ತು. ಈ ಕಡೆ ನಮ್ಮ ಇವರು ಮಾಡಿದ್ದು ನಮ್ಮ ಗಿಲ್ಲಿ ತಂಡದಲ್ಲಿ ಅಶ್ವಿನ್ ಒಂದು ಡ್ಯಾನ್ಸ್ ಚೆನ್ನಾಗಿತ್ತು. ಅದಾದ್ಮೇಲೆ ಸ್ವಲ್ಪ ಅಷ್ಟೇ ಅನ್ಸ್ತಾ ಇತ್ತು ಇವ್ರು ಮಾಡಿರೋ ಡ್ಯಾನ್ಸ್. ಇವರು ಕಂಪೇರ್ ಮಾಡ್ಕೊಂಡ್ರೆ ನನಗೆ ಇವ್ರದ್ದು ಚೆನ್ನಾಗಿತ್ತು. ರೆಡ್ ಟೀಮ್ ತಂಡ ಗೆದ್ದಿರೋದೇ ತುಂಬಾ ಇಷ್ಟ ಆಯ್ತು ಅಂತ ಕೂಡ ಹೇಳ್ಬೋದು. ಆ ರೀತಿ ಡ್ಯಾನ್ಸ್ ಮಾಡಿದ್ರು ಅವರು. ಇನ್ನು ಅದಾದ್ಮೇಲೆ ಒಂದು ತಂಡ ಒಂದು ಸ್ಕೋರ್ ಇಂದ ಗೆದ್ದಾದ್ಮೇಲೆ ಒಂದೇ ಒಂದು ಅಂಕದಿಂದ ವಿನ್ ಆದ್ಮೇಲೆ ರೆಡ್ ಟೀಮು, ಆ ಟೈಮಲ್ಲಿ ನಮ್ಮ ಬಿಗ್ ಬಾಸ್ ಕಡೆಯಿಂದ ಅನೌನ್ಸ್ಮೆಂಟ್ ಬರುತ್ತೆ. ಏನಂತಂದ್ರೆ ಸ್ಟೂಡೆಂಟ್ ಆಫ್ ದ ವೀಕ್ ಇಬ್ಬರನ್ನ ನೀವು ಚಾಯ್ಸ್ ಮಾಡಬೇಕು ಅಂತ. ಇಬ್ಬರನ್ನ ಚಾಯ್ಸ್ ಮಾಡಿದ್ಮೇಲೆ ಆ ಇಬ್ಬರಲ್ಲಿ ಮೊದಲೇದಾಗಿ ಫಸ್ಟ್ ಆಫ್ ಆಲ್ ನಮ್ಮ ಜಾನಿ ಅವ್ರನ್ನ ಎಲ್ಲರೂ ಸೇವ್ ಮಾಡ್ತಾರೆ. ಕ್ಯಾಪ್ಟನ್ ಕಂಟೆಂಡರ್ ಆಗಿ ಸೆಲೆಕ್ಟ್ ಮಾಡ್ತಾರೆ. ಯಾಕಂದ್ರೆ ಅವ್ರು ಹೋಸ್ಟ್ ಮಾಡೋದಾಗಿರ್ಬೋದು, ಅವ್ರು ಮಾತಾಡೋದಾಗಿರ್ಬೋದು, ಅವರು ಒಂದು ಎಫರ್ಟ್ ಆಗಿರ್ಬೋದು, ಎಲ್ಲ ತುಂಬಾ ಚೆನ್ನಾಗಿ ಎಫರ್ಟ್ ಹಾಕಿದ್ದಾರೆ. ಆದ ಕಾರಣ ಅವ್ರಿಗೆ ಕೊಡೋಣ ಅಂತೇಳಿ ಎಲ್ಲ ಎಫರ್ಟ್ ಹಾಕಿರೋ ಒಂದು ರೀಸನ್ ಕೊಟ್ಟು ಜಾಹ್ನವಿ ಕೊಡ್ತಾರೆ. ಅಭಿಷೇಕ್ ಎಲ್ಲ ಮೀಟಿಂಗ್ ಮಾಡಿ ಡಿಸ್ಕಸ್ ಮಾಡಿ ಪರಸ್ಪರ ಚರ್ಚೆ ಮಾಡಿ ಅದಾದ್ಮೇಲೆ ಇನ್ನೊಂದು ಹೆಸರು ತಗೊಂಡಾಗ ಆಲ್ಮೋಸ್ಟ್ ಎಲ್ಲ ಧ್ರುವಂತ್ ಅವ್ರು ತಗೊಂತಾರೆ. ಬಟ್ ಇಲ್ಲಿ ಸೂರಜ್ ಅವ್ರ ಹೆಸರು ಯಾರು ತಗೊಳಲ್ಲ. ಸ್ವಲ್ಪ ಬೇಜಾರು ಕೂಡ ಆಗುತ್ತೆ, ಅವ್ರಿಗೂ ಬೇಜಾರಾಗಿದೆ. ಅದಾದ್ಮೇಲೆ ಇಲ್ಲಿ ಧ್ರುವಂತ್ ಅವ್ರ ಹೆಸರು ತಗೊಂಡಿರೋ ಕಾರಣ ಏನಾಗುತ್ತೆ ಅಂದ್ರೆ, ಧ್ರುವಂತ್ ಅವರು ಆಲ್ರೆಡಿ ಡಿವರ್ ಆಗಿರ್ತಾರೆ ಕಾಲೇಜಿಂದ. ನಾನು ಇನ್ನೂ ನೈಟ್ ಅಲ್ಲಿ ಅದೇ ಡೌಟ್ ಬರ್ತಾ ಇತ್ತು. ನಾನು ಆಕ್ಚುಲಿ ಧ್ರುವಂತ್ ಅಂತ ಹೇಳಿದ್ದೆ, ಬಟ್ ಅಲ್ಲಿ ಆ ಪ್ಲೇಸ್ಗೆ ಕಾವ್ಯ ಅವ್ರು ಬರ್ತಾರೆ.
ಇನ್ನ ಧ್ರುವ ಅಂತ ಡ್ಯೂಬರ್ ಆಗಿರ್ತಾರೆ, ಅದು ಆಗಲ್ಲ ಅಂತ ಬಿಗ್ ಬಾಸ್ ಕಡೆ ಅನೌನ್ಸ್ಮೆಂಟ್ ಬಂದ್ಮೇಲೆ ಇದನ್ನೇ ತಪ್ಪು ಮಾಡ್ತಾರೆ ಧ್ರುವ ಅಂತೂ ಪ್ರತಿ ಸಲನು. ಯಾಕಂದ್ರೆ ಅವರು ಡಿಬಾರ್ ಅಂತ ತಗೊಂಡಾಗ ಅವ್ರಿಗೆ ಅವರೇ ತಗೊಂತಾರೆ, ಅವ್ರಿಗೆ ಅವರೇ ಅಕ್ಸೆಪ್ಟ್ ಮಾಡ್ಕೊಂತಾರೆ, ಇದು ನಾನಲ್ಲ, ನಾನು ತಗೊಳಕ್ ರೆಡಿ ಇಲ್ಲ, ನಾನು ತಗೊಳಲ್ಲ ಅಂದ್ಬಿಟ್ರೆ ಮುಗ್ದೋಗಿರೋದು, ಇನ್ನು ಬೇರೆಯವ್ರಿಗೆ ಬಂದಿರೋದು. ಬಟ್ ಅದು ಬಿಟ್ಬಿಟ್ಟು ಅವ್ರೇ ತಗೊಂಡ್ಬಿಡ್ತಾರೆ, ನಾನೇ ನಂದೇ ತಪ್ಪು ಅನ್ನೋ ರೀತಿಯಲ್ಲಿ ಮಾಡಿರ್ತಾರೆ. ಬಿಗ್ ಬಾಸ್ ಗಳು ಅದೇ ಎಚ್ಚರಿಕೆ ನೀಡಿ ನೀವು ತಗೊಂಡಿದ್ರೆ ಈಗ ಸೆಲೆಕ್ಟ್ ಮಾಡಕ್ಕೆ ಸಾಧ್ಯ ಇಲ್ಲ ಅಂದಾಗ ಕಾವ್ಯನ ಸೆಲೆಕ್ಟ್ ಮಾಡ್ತಾರೆ. ಇಲ್ಲಿ ಶುರು ಆಗುತ್ತೆ ಗಜ್ ನೋಡಿ. ಯಾಕಂದ್ರೆ ಸೆಲೆಕ್ಟ್ ಆಗ್ತಾರೆ ಕಾವ್ಯನ, ಸೆಲೆಕ್ಟ್ ಆದ್ಮೇಲೆ ಮುಗೀತಲ್ಲಿಗೆ. ಇಲ್ಲಿಂದ ನಮ್ಮ ಅಶ್ವಿನಿ ಗೌಡ ಆಗಿರ್ಬೋದು, ನಮ್ಮ ರಾಸಿಕಾ ಆಗಿರ್ಬೋದು, ರಿಷಾ ಆಗಿರ್ಬೋದು, ಯಾವ ರೀತಿ ಎಲ್ಲ ಇದು ಮಾಡ್ತಾರೆ ಅಂದ್ರೆ ಕಾವ್ಯ ಯಾಕೆ ಸೆಲೆಕ್ಟ್ ಮಾಡಿದಿರಾ, ಕಾವ್ಯನ ಯಾಕೆ ಸೆಲೆಕ್ಟ್ ಮಾಡಿದಿರಾ, ನಾನು ಸ್ಟಾರ್ಟಿಂಗ್ ಅಲ್ಲಿ ಹೇಳಿದಲ್ಲ ಸ್ಯಾಡೆಸ್ಟ್ ಸ್ಟೂಡೆಂಟ್ಗಳಂತ, ಈ ಕಾರಣಕ್ಕೆ ಹೇಳಿದ್ದು. ಅವ್ರು ಸೆಲೆಕ್ಟ್ ಆಗಿದ್ದಾರೆ, ಅವ್ರ ಟೀಮ್ ಸೆಲೆಕ್ಟ್ ಮಾಡಿದಾರೆ, ಅದ್ ಬಿಟ್ಬಿಡಿ. ಅದ್ ಬಿಟ್ಬಿಟ್ಟು ಇಲ್ಲಿ ಬಂದು ಚರ್ಚೆ ಮಾಡಿ ಸೂರಜ್ ಹತ್ರ ಕಾವ್ಯ ಯಾಕೆ ಕೊಟ್ರಿ, ನೀವು ಕಾವ್ಯ ಯಾಕೆ ಸೆಲೆಕ್ಟ್ ಮಾಡ್ರಿ, ಹೆಣ್ಣಿಗೆ ಹೆಣ್ಣು ಶತ್ರು ಅನ್ನೋದು ಒಂದು ಹೇಳ್ತೀನಿ ನೋಡಿ, ಅದೊಂದು ಸ್ವಲ್ಪ ಇಲ್ಲಿ ಯಾಕೋ ಕರೆಕ್ಟಾಗಿ ಸೂಟ್ ಆಗ್ತಾ ಅನ್ಸುತ್ತೆ. ಯಾಕಂದ್ರೆ ಕಾವ್ಯ ವಿಷಯದಲ್ಲಿ ಇವ್ರು ತಗೊಂಡೋ ಒಂದು ಪ್ರತಿಯೊಂದು ಮಾತುಗಳು ಅದೇ ಇರ್ತವೆ. ಇನ್ಕ್ಲೂಡ್ ಅಶ್ವಿನಿ ಗೌಡ ಅವರು ಕೂಡ ಅದನ್ನೇ ಮಾತಾಡ್ತಾ ಇರ್ತಾರೆ. ರಿಷಾ ಗೌಡ ಆಗಿರ್ಬೋದು, ನಮ್ಮ ರಾಸಿಕಾ ಆಗಿರ್ಬೋದು, ಕಾವ್ಯನಾಗ ಸೆಲೆಕ್ಟ್ ಮಾಡಿದ್ರಿ, ಕಾವ್ಯ ಸೆಲೆಕ್ಟ್ ಆಗಬಾರ್ದಾಗಿತ್ತು, ಹಾಗೆ ಹೀಗಂತೆಲ್ಲ ಜಾಹ್ನವಿರ ಬಗ್ಗೆ, ನಮ್ಮ ಕಾವ್ಯ ಬಗ್ಗೆ ಮಾತಾಡ್ತಾ ಇರ್ತಾರೆ. ಅದಕ್ಕೆ ಇವ್ರನ್ನ ನಾನು ಸ್ಯಾಡಿಸ್ಟ್ ಅಂದಿದ್ದು ಹೇಳಿದ್ದು. ಅದಾದ್ಮೇಲೆ ಅಡಿಗೆ ಮಾಡ್ಕೊಂತಾರೆ ನೈಟಲ್ಲಿ ಚರ್ಚೆ ಮಾಡ್ತಿರ್ತಾರೆ. ನೀವು ಅಶ್ವಿನಿ ಗೌಡ ಹತ್ರ ಡ್ಯಾನ್ಸ್ ಮಾಡೋದಾಗಿರ್ಬೋದು, ಅದಾಗಿರ್ಬೋದು, ತುಂಬಾ ಚೆನ್ನಾಗಿತ್ತಂತೆ. ನಮ್ಮ ರಘುನ ಸ್ವಲ್ಪ ಟೀಸಿಂಗ್ ಮಾಡ್ತಾರೆ. ಆ ಟೀಸಿಂಗ್ ಆದ್ಮೇಲೆ ಏನಾಗುತ್ತಂದ್ರೆ ಇನ್ನು ಬೆಳಗಾರುತ್ತೆ. ಆಲ್ಮೋಸ್ಟ್ ಅದೇ ಚರ್ಚೆ ನಡೀತಾ ಇರುತ್ತೆ. ಯಾಕೆ ಸೆಲೆಕ್ಟ್ ಮಾಡಬಾರ್ದು, ಯಾಕೆ ಸೆಲೆಕ್ಟ್ ಮಾಡ್ರಿ, ಹಾಗೆ ಹೀಗೆ ಅಂತೆಲ್ಲ ಅದ್ರ ಬಗ್ಗೆ ಚರ್ಚೆ ಆಗೋದಾದ್ಮೇಲೆ ಬೆಳಿಗ್ಗೆ ಸಾಂಗ್ ಹಾಕ್ತಾರೆ. ಸಾಂಗ್ ಹಾಕಿದ್ಮೇಲೆ ಇನ್ನ ಶುರು ಆಗುತ್ತೆ. ನಮ್ಮ ಜಾಹ್ನವಿ ಅವರು ಮತ್ತೆ ನಮ್ಮ ರಿಷಾ ಗೌಡ ಅವರು ಜಗಳ ಆಡ್ತಾರೆ. ಕಾರಣ ಏನಂದ್ರೆ ಫಸ್ಟ್ ಅಡಿಗೆ ಮಾಡಿ ಸ್ನಾನ ಮಾಡ್ಬೇಕು, ಸ್ನಾನ ಮಾಡಿ ಅಡಿಗೆ ಮಾಡ್ಬೇಕಂತ ಕನ್ಫ್ಯೂಷನ್ ಇರುವ ನಮ್ಮ ರಿಷಾ ಅಂದ್ರೆ ಕೆಲಸ ಕಮ್ಮಿ ಮಾತು ಜಾಸ್ತಿ ಅನ್ನೋ ಒಂದು ಮಾತಿದೆಲ್ಲ ಅದು ಕರೆಕ್ಟಾಗಿ ಹೋಲುತ್ತೆ ಅಂತ ಅನ್ಸುತ್ತೆ ನನಗೆ ರಿಷಾ ಗೌಡ ಅವ್ರಿಗೆ. ಯಾಕೆ ಅಂದ್ರೆ ಅಡಿಗೆ ಮಾಡಿ ಸ್ನಾನ ಮಾಡ್ಬಿಟ್ರೆ ಕತೆ ಬಗ್ದಿರೋದು. ಅಲ್ಲಿ ಬಂದ್ಬಿಟ್ಟು ಇಲ್ಲಿ ಆಲ್ರೆಡಿ ಲೇಟ್ ಆಗಿದೆ ಕಾಲೇಜ್ಗೆ ಹೋಗೋಕೆ, ಆದ್ರೂ ಕೂಡ ಇನ್ನು ಲೇಟ್ ಮಾಡ್ತಾ ಇದ್ರಲ್ಲ, ನೀವು ಲೇಟ್ ತಗೊಂಡಿರಲ್ಲ ಅಂತ ಹೇಳಿ ನಮ್ಮ ಆರ್ಗ್ಯುಮೆಂಟ್ ಸಣ್ಣದಾಗಿ ಒಂದು ಆರ್ಗ್ಯುಮೆಂಟ್ ನಡೆಯುತ್ತೆ. ಇನ್ನು ಅದಾದ್ಮೇಲೆ ನಮ್ಮ ಚಂದ್ರಪ್ರಭಾನ ಬೆಳಿಗ್ಗೆ ಸಖತ್ತ ಕಾಲ್ ಎಳೆದಿದ್ರು ಲೈವ್ ಅಲ್ಲಿ ನಮ್ಮ ಗಿಲ್ಲಿ ಕಾವ್ಯ, ಬಟ್ ಅದನ್ನ ತೋರಿಸಿಲ್ಲ ಇದರಲ್ಲಿ. ಅದಾದ್ಮೇಲೆ ಕಾಲೇಜ್ಗೆ ಒಬ್ಬೊಬ್ಬರೇ ಬರ್ತಾರೆ. ಒಬ್ಬರು ಬಂದ್ಮೇಲೆ ನಮ್ಮ ಗಿಲ್ಲಿ ನಟ ಗೊತ್ತಲ್ಲ, ಸಖತ್ತ ಕಾಮಿಡಿ, ತುಂಬಾ ಕಾಮಿಡಿ ಮಾಡ್ತಾನೆ. ಇನ್ನು ನೀವು ಲೈವ್ ಅಲ್ಲಿ ನೋಡಿದ್ರೆ ಯಾವಾಗ ನಗ್ತಾನೆ ಇರ್ತಾರ ಅವ್ರ ಮಾತು ಕೇಳಿ. ಬಟ್ ಇದರಲ್ಲಿ ಸ್ವಲ್ಪನೇ ತೋರಿಸ್ತಾ ಇದಾರೆ. ಆದ್ರೂ ಕೂಡ ಒನ್ ಮ್ಯಾನ್ ಶೋ ತರ ಕೆಲವು ಎಪಿಸೋಡ್ ಬರ್ತಾ ಇದೆ. ಆ ರೀತಿಯಾಗಿತ್ತು. ಇಲ್ಲಿ ನೆಪೋಟಿಸಮ್ ತೋರಿಸ್ತೀರಾ ನೀವು ಅಂತೇಳಿ ನಮ್ಮ ಪ್ರಿನ್ಸಿಪಲ್ ನ ಒಂದು ಕ್ಲಾಸ್ ತಗೊಂತಾನೆ ಗಿಲ್ಲಿ. ಯಾಕಂದ್ರೆ ಅಶ್ವಿನಿ ಅವ್ರನ್ನ ಕುತ್ಕೊಳ್ರಿ ನೀವು ಬಹಳ ಹೊತ್ತಾಯ್ತು ಬಂದಂತ ಹೇಳಿದಾಗ ತುಂಬಾ ಕ್ಲಾಸ್ ತಗೊಂತಾರೆ. ಆ ಕ್ಲಾಸ್ ತಂದಾಗ ಕಾವ್ಯ ಹೋಗು ನೀನ್ ಕುತ್ಕೋ ಅಂತೆಲ್ಲ ಹೇಳ್ತಾರೆ ನಮಗಿಲ್ಲಿ. ಇನ್ನು ಅದಾದ್ಮೇಲೆ ಕಾಲ ಶುರುವಾಗುತ್ತೆ. ಇಲ್ಲಿ ನ್ಯೂಟ್ರಿಷನ್ ಬಗ್ಗೆ ತುಂಬಾ ಕ್ಲಾಸ್ ತಗೊಂತಾರೆ. ಅಂದ್ರೆ ಬಾಡಿ ಫಿಟ್ನೆಸ್ ಆಗಿರ್ಬೇಕು, ನಾವು ಊಟ ಯಾವ ರೀತಿ ಪದ್ಧತಿ ಮಾಡ್ಬೇಕಂತ ನಮ್ಮ ರಘು ಅವರು ಕ್ಲಿಯರ್ ಕಟ್ ಆಗಿ ಹೇಳ್ತಾರೆ. ರಘು ಅವರು ತುಂಬಾ ಒಳ್ಳೆ ವ್ಯಕ್ತಿ ಸ್ಟಾರ್ಟಿಂಗ್ ಅಲ್ಲಿ ಬಂದಾಗ ನಾನು ಏನು ಅನ್ಕೊಂಡಿದ್ದೆ, ಬಟ್ ಒಳ್ಳೆ ಕಾಮನ್ ಕೂಲ್ ಅಂತ ಕರೆಕ್ಟ್ ಆಗಿ ಒಳ್ಳೆ ವ್ಯಕ್ತಿ, ಒಳ್ಳೆ ಮನ್ಸಿರೋ ವ್ಯಕ್ತಿ ಅಂತ ಹೇಳ್ಬೋದು. ಬಾಡಿ ಮಾತ್ರ ತುಂಬಾ ದೊಡ್ಡದಾಗಿದೆ, ಬಟ್ ಆ ಆಕಾರಕ್ಕೆ ನೋಡಿದ್ರೆ ಈ ಮನುಷ್ಯ ತುಂಬಾ ಒರಟಾಗಿ ಕಾಣ್ತಾನೆ ಅನ್ಸುತ್ತೆ, ಬಟ್ ಮನ್ಸು ಮಾತ್ರ ಬಂಗಾರ ಅಂತ ಹೇಳ್ಬೋದು. ಆ ರೀತಿ ಇತ್ತು ನಮ್ಮ ಕ್ಯಾಪ್ಟನ್ ರಘು ಅವರ ಒಂದು ಮಾತು, ಒಂದು ವ್ಯಕ್ತಿತ್ವ. ಇನ್ನು ಅದಾದ್ಮೇಲೆ ಟಾಸ್ಕ್ ಶುರುವಾಗುತ್ತೆ. ಆ ಟಾಸ್ಕ್ ಏನಂದ್ರೆ ಇವ್ರು ಸೆಲೆಕ್ಟ್ ಆಗಿರ್ತಾರೆ 4 ಜನ. ಆಕ್ಚುಲಿ ನಾವು ಇಲ್ಲಿ ಏನಾಗಿದೆ ಅಂದ್ರೆ ಸೆಲೆಕ್ಟ್ 5 ಜನಕ್ಕೂ ಕ್ಯಾಪ್ಟನ್ ಟಾಸ್ಕ್ ಕೊಡ್ತಾರೆ ಅಂತ ಬಿಗ್ ಬಾಸ್ ಅಂತ ನಾವು ಥಿಂಕಿಂಗ್ ಮಾಡಿದ್ವಿ. ಬಟ್ ಬಿಗ್ ಬಾಸ್ ಎಲ್ಲ ಸ್ವಲ್ಪ ಫೇವರಿಸಮ್ ಮಾಡಿಬಿಡೋಣ, ಫೇವರಿಸಮ್ ಮಾಡಿದ್ರ ಅಂತ ಅನ್ಸುತ್ತೆ. ಸಾರಿ, ಇಲ್ಲಿ ಫೇವರಿಸಮ್ ಅಂತ ಬರಲ್ಲ, ಬಟ್ ಡಿಸರ್ವ್ ಇದಾರೆ ಧನುಷ್ ಗೌಡ, ಇಲ್ಲ ಅಂತಲ್ಲ. ಬಟ್ ಇನ್ನೂ ಏನಾದ್ರು ಟಾಸ್ಕ್ ಕೊಟ್ಟು ಬೇರೆ ಟಾಸ್ಕ್ ಎಲ್ಲ ಕೊಟ್ಟಿದ್ರೆ ಆಗಿರೋದು. ಬಟ್ ಈಸಿ ಏನ್ ಗೊತ್ತಾ, ಮನದ ಚಾಯ್ಸ್ ಯಾವ ರೀತಿ ಇರುತ್ತೆ ಹೇಳಿ. ಆಲ್ರೆಡಿ ಒಂದ್ಸಲ ರಘುವಿಗೆ ಲಾಸ್ಟ್ ವೀಕೆಂಡ್ ಹಾಕಿದ್ರೆ ಮತ್ತೆ ಇನ್ನೊಂದ್ಸಲ ರಘುನ ಮಾಡಕ್ಕೆ ಯಾರಾದ್ರೂ ಮನ್ಸು ಒಪ್ಪುತ್ತಾ, ಯಾರಾದ್ರೂ ಮಾಡ್ತಾರ, ನೀನ್ ಆಲ್ರೆಡಿ ಒಂದ್ಸಲ ಆಗ್ಯಾಯ ಹೋಗು ಬೇರೆಯವ್ರು ನಾವು ಮಾಡ್ತೀವಿ ಅಂತ ಈಜಿ ಚಾಯ್ಸ್ ಆಗ್ಬಿಡುತ್ತೆ. ಬಟ್ ಅದ್ರಲ್ಲೂ ಕೂಡ ನಮ್ಮ ಗಿಲ್ಲಿ ಮಲ್ಲಮ್ಮ ಎಡವಟ್ ಮಾಡ್ಕೋತಾರೆ, ನಮ್ಮ ರಘುಗೆ ಓಟ್ ಹಾಕ್ತಾರೆ. ಸುಮಾರಾಗಿ 13 ಜನ ಅವರಿಗೆ ನಮ್ಮ ಧನುಷ್ ಗೌಡಗೆ ಓಟ್ ಹಾಕ್ತಾರೆ. ಧನುಷ್ ಇಸ್ ಅ ಡಿಸರ್ವಿಂಗ್ ಕ್ಯಾಂಡಿಡೇಟ್ ಕ್ಯಾಪ್ಟನ್ ಅಂತ. ಸ್ವಲ್ಪ ಈಸಿ ಆಗಿತ್ತು ಕ್ಯಾಪ್ಟನ್ಸಿ. ಇನ್ನು ಕ್ಯಾಪ್ಟನ್ಸಿ ಆದ್ಮೇಲೆ ನಮ್ಮ ಲಕ್ಸುರಿ ಬಜೆಟ್ ಬರುತ್ತೆ ನೋಡಿ. ಇಲ್ಲಿ ಕ್ಯಾಪ್ಟನ್ಸಿ ಆಗೋಕ್ಕಿಂತ ಮುಂಚೆ ಆ ಟಾಸ್ಕ್ ಆಗೋ ಟೈಮಲ್ಲಿ ಆ ಫೋಟೋಗಳೆಲ್ಲ ತಗೊಂಡ್ಬರ್ತಾರಲ್ಲ, ಆ ಫೋಟೋಗಳೆಲ್ಲ ತಗೊಂಬೋ ಟೈಮಲ್ಲಿ ನಮ್ಮ ರಕ್ಷಿತಾ ಸುಮಾರಾಗಿ 2-3 ಫೋಟೋ ತಗೊಂಡ್ಬರ್ತಾಳೆ. ಧ್ರುವ ಅಂತ ತಗೊಂಡ್ಬರ್ತಾನೆ. ನಮ್ಮ ಸೂರಜ್ ಅವರ ಫೋಟೋಗೆ ತರಕ್ಕೆ ಆಗಲ್ಲ. ಬಟ್ ಯಾವಾಗಾದ್ರೆ ಧ್ರುವಂತ ಅವರು ಒಂದು ಡಂಪ್ ಡಿಸಿಷನ್ ತಗೊಂಡ್ರು, ಆ ಡಿಸಿಷನ್ ತಗೋಬೇಕಾದ್ರೆ ಇವ್ರು ಹೇಳ್ತಾರೆ ನನಗೆ ಯಾರು ಹೆಲ್ಪ್ ಮಾಡಿ ಅಭಿಷೇಕ್ ಅವರ ಫೋಟೋ ಎಲ್ಲ ಹಾಕೋಕೆ ಬಿಡಲ್ಲ. ಐ ಮೀನ್ ಕಿತ್ಕೊಂಡು ಹಾಕ್ತಾ ಇರ್ತಾರೆ. ಕಿತ್ಕೊಂಡು ಹಾಕಿದ ಮೇಲೆ ಎಲ್ಲ ಆಯ್ತು, ಕ್ಯಾಪ್ಟನ್ ಟಾಸ್ಕ್ ಹಾಕ್ತಾರೆ. ಬಟ್ ಅಲ್ಲಿ ತಗೊಂಡೆ ನಿರ್ಧಾರ
ತಪ್ಪಾಗಿತ್ತ ಸರಿಯಾಗಿತ್ತ ಅಂತ ಅದು ಫೇವರಿಸಮ್ ಅದು ಯಾರು ಬೇಕೋ ಅವ್ರನ್ನೇ ಸಪೋರ್ಟ್ ಮಾಡ್ತಾರೆ. ಓನ್ ಟೀಮ್ ಸಪೋರ್ಟ್ ಮಾಡ್ಬೇಕಾಗಿತ್ತಂತ ಅಲ್ಲಿನ ಕಂಟೆಸ್ಟೆಂಟ್ ಗಳು ಮಾತಾಡ್ತಾ ಇದ್ರೆ ಅಲ್ಲಿ ಮಾತ್ರ ಏನಾಗುತ್ತಂದ್ರೆ ನಮ್ಮ ಟೀಮ್ ನನಗೆ ಸಪೋರ್ಟ್ ಮಾಡಿಲ್ಲ, ನಾನ್ ಯಾಕೆ ಸಪೋರ್ಟ್ ಮಾಡ್ಬೇಕಂತ ನಮ್ಮ ಸೂರಜ್ ಅಂತಾರೆ. ಅವರು ತಪ್ಪು ಮಾತಂತ ಹೇಳಲ್ಲ, ಅದು ಅಲ್ಲಿಗೆ ಆಗಿದೆ ತುಂಬಾ ಚೆನ್ನಾಗಿರೋದು. ಬಟ್ ಅದಾದ್ಮೇಲೆ ಹೋಗಿ ಮಾತಾಡ್ತಾ ಬೆನ್ನಿಂದ ನಾವ್ ಹೆಲ್ಪ್ ಮಾಡಿಲ್ಲ, ಅವ್ರಿಗೆ ಆ ಹೆಲ್ಪ್ ಮಾಡಬಾರ್ದು, ಸೋಲ್ಬೇಕಂತ ನಾನು ಮಾಡಿದ್ದು ಅಂತ ನಮ್ಮ ಸೂರಜ್ ಸ್ಟೇಟ್ಮೆಂಟ್ ಕೊಡ್ತಾರೆ. ಆ ಸ್ಟೇಟ್ಮೆಂಟ್ ಏನಕ್ಕೆ ಕೊಡ್ತಾರೆ ಅಂದ್ರೆ ನಮ್ಮ ರಾಸಿಕ್ ಅವರಲ್ಲಿ ಹೋಗಿ ಪಾಪ ಅಭಿ ಬೇಜಾರಾಗ್ಬಿಟ್ಟಿದ್ದಾನೆ ಅಂತ ಹೇಳಿದ್ರೆ ಆಗ್ಲಿ, ಬೇಜಾರಾಗ್ಲಿ ಅಂತಾನೆ ನಾನು ಈ ತರ ಮಾಡಿದ್ದು ಅನ್ನೋ ಸ್ಟೇಟ್ಮೆಂಟ್ ಪಾಸ್ ಮಾಡ್ತಾರೆ ನೋಡಿ. ಇದು ತುಂಬಾ ರಾಂಗು, ಇದನ್ನೇ ಸ್ಯಾಡಿಸ್ಟ್ ಅಂತಾರೆ. ನಾನು ಆ ಸ್ಟಾರ್ಟಿಂಗ್ ಅಲ್ಲಿ ಇದಕ್ಕೆ ಹೇಳ್ತೀನಿ, ನಮ್ಮ ರಾಸಿಕಗೆ, ರಿಷಗೌಡಗೆ, ಸೂರಜ್ಗೆ ಸ್ಯಾಡಿಸ್ಟ್ ಸ್ಟೂಡೆಂಟ್ ಗಳಂತ. ಆ ರೀತಿ ಯಾಕಂದ್ರೆ ರಾಸಿಕಾ ಹೋಗಿ ಅಭಿಷೇಕ್ ಹತ್ರ ಪರವಾಗಿಲ್ಲ ಅಭಿಷೇಕ್, ಅಭಿ ಕೂಲ್ ಆಗಿರು, ಬೇಜಾರು ಮಾಡ್ಕೋಬೇಡ, ಗೋ ಸ್ಟ್ರೆಂತ್ ಚೆನ್ನಾಗಿರು, ಮುಂದೆ ಆಟ ಆಡು, ಅದೆಲ್ಲ ಬಿಟ್ಬಿಡು ಅಂತ ಒಳ್ಳೆ ಮೋಟಿವೇಶನ್ ಮಾಡಿ ಒಳ್ಳೆ ಸಜೆಷನ್ ಕೊಟ್ಟು ಬಂದು ಇಲ್ಲಾದ್ಮೇಲೆ ಪಾಪ ಅಳ್ತಾನೆ, ಯಾಕೋ ಹಂಗ್ ಮಾಡಿದೆ ಹಂಗೆ ಹಿಂಗ ಅಂತ. ಅಂದ್ರೆ ಇದೊಂಥರ ಒರಟಾಗಿ ಮಾತಾಡ್ತಾರೆ. ಅಂದ್ರೆ ಒಂಥರ ಮೊನ್ನೆ ನಮ್ಮ ಸುಧೀರ್ ಅವರು ಸಾರಿ ಕೇಳಿದ್ರಲ್ಲ ರಕ್ಷಿತಗೆ, ಆ ರೀತಿ ಇತ್ತು ಸೇಮ್ ಆಸ್ ಇಟ್ ಈಸ್. ಆ ಕಾರಣ ಏನಾಗುತ್ತೆ ಇಲ್ಲಿ ಸ್ಯಾಟಿಸ್ ಅಂತ ಕ್ಲಿಯರ್ ಆಗುತ್ತೆ. ಆ ಟೈಮಲ್ಲಿ ಕೂಡ ಉತ್ತರ ಅಲ್ಲ, ಇದು ಡಬಲ್ ಫೇಸ್ ಅಂತ ಹೇಳ್ಬೋದು. ಅಲ್ಲೇನಾಗೋ ಗೋ ಮ್ಯಾನ್ ಚೆನ್ನಾಗಿರ್ ಮ್ಯಾನ್ ಅಂತ ಹೇಳ್ಬಂದು ಬೆನ್ನಿಂದ ಬಂದು ಅವ್ನು ಹಂಗೆ ಆಗ್ಬೇಕು, ಅವನು ಅಳ್ಬೇಕು, ಅವನು ಮನಸ್ಸು ನೋಯಿಸ್ಬೇಕು ಅಂತ ಅವ್ನು ಮಾತಾಡಿದ್ರೆ ಇದು ಸ್ಯಾಟಿಸ್ ಅಂತ ಇನ್ನೇನಂತ ಹೇಳಿ ಆ ರೀತಿ ಆಗುತ್ತೆ. ಇನ್ನು ಅದಾದ್ಮೇಲೆ ಹೇಳ್ದಲ್ಲ ಕ್ಯಾಪ್ಟನ್ಸ್ ಊಟ ಎಲ್ಲ ಹಾಕ್ತಾರೆ, ಮುಗಿಯುತ್ತೆ. ಇನ್ನು ಕೊನೆಯದಾಗಿ ಎಪಿಸೋಡ್ ಅಲ್ಲಿ ಆಲ್ಮೋಸ್ಟ್ ಆಲ್ ಇಷ್ಟೇ ಇದ್ದಿದ್ದು. ತುಂಬಾ ಆರ್ಗ್ಯುಮೆಂಟ್ ಗಳಿದ್ದಿದ್ದು ಅಂದ್ರೆ ಆ ಕ್ಯಾಪ್ಟನ್ಸಿ ಟಾಸ್ಕ್, ಅದೊಂದು ಸಣ್ಣದ ಆರ್ಗ್ಯುಮೆಂಟ್. ಇನ್ನು ಇವರೇ ಆಲ್ಮೋಸ್ಟ್ ಜಾಸ್ತಿ ಮಾತಾಡಿದ್ದು, ಜಾಸ್ತಿ ಇದು ಮಾಡಿದ್ದು. ಸ್ಪಂದನ ಹತ್ರ ಒಂದು ಆರ್ಗ್ಯುಮೆಂಟ್ ಆಗುತ್ತೆ ಪಾತ್ರೆ ತೊಳೆಯಕ್ಕೆ, ಯಾಕಂದ್ರೆ ನಾನು ನೋಡಿಲ್ಲ, ನಾನು ಮಾಡಿಲ್ಲ, ನೀನ್ ಮಾಡೋದೇ ಇಲ್ಲ, ಪ್ರತಿ ಸಲ ಹಿಂಗೆ ಅಂತ. ಇವರು ಏನಾಗ್ಬಿಟ್ಟಿದ್ದಾರೆ ಅಂದ್ರೆ ಇಲ್ಲಿ ರಾಶಿ ಮತ್ತೆ ನಮ್ಮ ರಿಷಗೌಡ ಸ್ಪಂದನನ ಕಾವ್ಯನ ಟಾರ್ಗೆಟ್ ಮಾಡ್ತಾ ಇದಾರೆ. ಟಾರ್ಗೆಟ್ ಮಾಡೋದೇ ಅವ್ರ ಕೆಲಸ ಆಗ್ಬಿಟ್ಟಿದೆ. ಆದ ಕಾರಣ ಪ್ರತಿಯೊಂದಕ್ಕೂ ಏನೋ ಒಂದು ವಿಷಯ ಓಪನ್ ಮಾಡಿ ಏನೋ ಒಂದು ಮಾಡ್ಬೇಕು, ಇವ್ರು ಇದು ಮಾಡ್ಬೇಕಂತ ಅವ್ರು ಪ್ರತಿ ಸಲ ಪ್ರಯತ್ನ ಪಡ್ತಾನೆ ಇರ್ತಾರೆ. ಆ ರೀತಿ ಆಗಿತ್ತು ಎಪಿಸೋಡ್. ಇನ್ನು ಜಾರ್ ಮೂಮೆಂಟ್ ಅಂತ ಬಂದಾಗ ಸ್ವಲ್ಪ ಮಿಸ್ಟೇಕ್ ಮಾಡ್ತಾರೆ. ಕೊನೆಗೂ ಬಿಗ್ ಬಾಸ್ ಹೆಂಗೋ ದೊಡ್ಡ ಮನ್ಸ್ ಮಾಡ್ಕೊಂಡು 4,000 ಪಾಯಿಂಟ್ ಏನು ಕೊಡ್ತಾರೆ. ಅದು ಎರಡು ಐಟಮ್ ಕೊಡ್ತಾರೆ. ಆ 2 ಐಟಮ್ ಅಲ್ಲಿ ಚಿಕನ್ ಮತ್ತೆ ಕಾಫಿ ಪೌಡರ್ ತಗೊಂತಾರೆ. ಇದು ಆಗಿತ್ತು ಒಂದು ಎಪಿಸೋಡ್ ರಿವ್ಯೂ. ಮತ್ತೆ ನಿಮ್ಗೆ ಎಪಿಸೋಡ್ ನೋಡಿದಾಗ ಏನ್ ಅನಿಸ್ತು, ಯಾವ ಪಾಯಿಂಟ್ ಎಲ್ಲ ಮಿಸ್ ಆದ ಕಮೆಂಟ್ ಮಾಡಿ. ಹಾಗೇನೆ ಚಾನಲ್ ಯಾರು ಹೊಸ ನೋಡ್ತಿದ್ರೆ ಮಿಸ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.